ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಬಂದು ಇದಿಷ್ಟಿದೆ. ಇದ್ರ ಬಗ್ಗೆ ಡೀಪ್ ಆಗಿ ನೋಡೋಣ. ಪ್ರಶ್ನೆ 1. ಜೂನ್ 2026ರಲ್ಲಿ ಆಡಳಿತ ಲೋಪಗಳ ಕಾರಣ ICC ಇಂದ ಸದಸ್ಯತ್ವ ಅಮಾನತುಗೊಂಡಿದ್ದರೂ ರಾಷ್ಟ್ರೀಯ ತಂಡಗಳು ICC ಪಂದ್ಯಾವಳಿಗಳಲ್ಲಿ ಆಡಲು ಅನುಮತಿ ಪಡೆದ ದೇಶ ಯಾವುದು ಅಂತ ಕೇಳ್ತಾ ಇದೆ. ಅಂದರೆ ICC ಇಂದ ಸದಸ್ಯತ್ವ ಅಮಾನತುಗೊಂಡ್ರು ರಾಷ್ಟ್ರೀಯ ತಂಡಗಳಲ್ಲಿ ಆಟನ ಆಡ್ಬೋದು, ಯಾವುದು ಅಂತ ಕೇಳ್ತಾ ಇದೆ. ಆಪ್ಷನ್ಸ್ ಅಂತ ನೋಡೋದಾದ್ರೆ ಆಪ್ಷನ್ ಎ USA ಕ್ರಿಕೆಟ್, ಆಪ್ಷನ್ ಬಿ ನೇಪಾಳ ಕ್ರಿಕೆಟ್, ಆಪ್ಷನ್ ಸಿ ಕ್ರಿಕೆಟ್ ಕೆನಡಾ, ಆಪ್ಷನ್ ಡಿ ಜಿಂಬಾಬ್ವೆ ಕ್ರಿಕೆಟ್. ಇನ್ನ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಕ್ರಿಕೆಟ್ ಕೆನಡಾ ಸರಿಯಾದ ಉತ್ತರ. ಇನ್ನು USA ಕ್ರಿಕೆಟ್ ಯಾಕೆ ತಪ್ಪಾಗಿದೆ ಅಂತಂದ್ರೆ ಇದು 2025ರಲ್ಲಿ ಅಮಾನತುಗೊಂಡಿತು, 2026ರಲ್ಲ. ಯಾವಾಗ 2025ರಲ್ಲಿ. ಇನ್ನು ನೇಪಾಳ ಕ್ರಿಕೆಟ್ ಅಮಾನತುಗೊಂಡಿಲ್ಲ, 2016ರಿಂದ 2019ರಲ್ಲಿ ಇದು ಅಮಾನತುಗೊಂಡಿತ್ತು, 2025ರಲ್ಲಿ. ಸೊ ಇದು ಕೂಡ ರಾಂಗ್ ಆನ್ಸರ್. ಇನ್ನು ಜಿಂಬಾಬ್ವೆ ಕ್ರಿಕೆಟ್ ಅಂತ ನೋಡೋದಾದ್ರೆ ಇದು 2019ರಲ್ಲಿ ಅನಾಮತುಗೊಂಡಿತು, ಈಗ ಸದಸ್ಯತ್ವ ಹೊಂದಿಲ್ಲ. ಸೊ ಇದು ಕೂಡ ರಾಂಗ್ ಆನ್ಸರ್. ಕ್ರಿಕೆಟ್ ಕೆನಡಾ ಇಸ್ ದ ರೈಟ್ ಆನ್ಸರ್. 2026ರಲ್ಲಿ ಇದು ಅಮಾನತು ಆಗಿದೆ, ರಿಜೆಕ್ಟ್ ಆಗಿದೆ. ಏನಕ್ಕೆ? ಇದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಜೂನ್ 1, 2026ರಂದು ಅಲಹಾಬಾದ್ನಲ್ಲಿ ನಡೆದ ಮಂಡಳಿ ಸಭೆಯಲ್ಲಿ ಕ್ರಿಕೆಟ್ ಕೆನಡಾದ ಸದಸ್ಯತ್ವವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತು ಆಯಿತು. ಯಾವ ಸ್ಟೇಡಿಯಂನಲ್ಲಿ ಆಗಿದ್ದು ಅಂದರೆ ಅಲಹಾಬಾದ್ ನಲ್ಲಿರೋ ಸ್ಟೇಡಿಯಂನಲ್ಲಿ. ಏನಕ್ಕೆ ಕಾರಣ ಅಂತ ನೋಡೋದಾದ್ರೆ ಆಡಳಿತ, ಹಣಕಾಸು ಮೇಲ್ವಿಚಾರಣೆ ಮತ್ತು ಆಡಳಿತಾತ್ಮಕ ಕೊರತೆ ಇತ್ತು. ಇನ್ನು ಕರಪ್ಷನ್ಸ್ ಮತ್ತು ಅಲಿಗೇಷನ್ಸ್ ಕೂಡ ಇದರಲ್ಲಿತ್ತು. ಅಲ್ಲಿ ಕೆನಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ CBCಯಲ್ಲಿ ಸಾಕ್ಷ್ಯಚಿತ್ರದಲ್ಲಿ ಪಂದ್ಯ ಫಿಕ್ಸಿಂಗ್, ಹಿಂಸೆಯ ಬೆದರಿಕೆ ಸೇರಿದಂತೆ ಹಲವು ಆಟಗಾರರು ಮತ್ತು ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೂಡ ಇತ್ತು. ಸೊ ಇದರ ಬೆನ್ನಲ್ಲೇ ICCಯು ಭ್ರಷ್ಟಾಚಾರ ನಿಗ್ರಹ ಘಟನೆ ತನಿಖೆ ಆರಂಭಿಸಿತು. ಸೊ ಕೆನಡಿಯನ್ ಕ್ರಿಕೆಟ್ ಬ್ಯಾನ್ ಆಗಿದೆ. ಬಟ್ ಇವೆಂಟ್ಸ್ ಅಲ್ಲಿ ಕ್ರಿಕೆಟ್ ಅಲ್ಲಿ ಆಟ ಆಡಬಹುದು, ಭಾಗವಹಿಸಬಹುದು. ಇನ್ನ ಪ್ರಶ್ನೆ 2. ಫೋರ್ಬ್ಸ್ ಪ್ರಕಾರ ಜೂನ್ 2026ರಲ್ಲಿ ವಿಶ್ವದ ಮೊದಲ ಟ್ರಿಲಿಯನೇರ್ ಎನಿಸಿಕೊಂಡ ವ್ಯಕ್ತಿ ಯಾರು? ಆಪ್ಷನ್ ಎ ಜೆಫರ್ ಬೆಜೋಸ್, ಆಪ್ಷನ್ ಬಿ ಲ್ಯಾರಿ ಪೇಜ್, ಆಪ್ಷನ್ ಸಿ ಎಲಾನ್ ಮಸ್ಕ್, ಆಪ್ಷನ್ ಡಿ ಬರ್ನಾರ್ಡ್ ಅರ್ನಾಲ್ಡ್. ಇವರು ಜೆಫರ್ ಬೆಜೋಸ್ ಯಾರು ಇವರು ಅಂತ ನೋಡಿದ್ರೆ ಇವರು ಅಮೆಜಾನ್ನ ಸ್ಥಾಪಕ. ಯಾರು? ಅಮೆಜಾನ್ನ ಸ್ಥಾಪಕ ಆಗಿದ್ದಾರೆ. 2026ರಲ್ಲಿ ಇವ್ರಿಗೆ 4ನೇ ಸ್ಥಾನ ಬಂದಿದೆ, 4th ಪ್ಲೇಸ್ ಆಗಿದೆ. 2026 ಎಷ್ಟು ಅಂದರೆ $277 ಬಿಲಿಯನ್ ಇವ್ರ ಹತ್ರ ಇದೆ. ಇನ್ನು ಲ್ಯಾರಿ ಪೇಜ್ ಇವ್ರು ಯಾರು ಅಂದರೆ ಇವರು ಗೂಗಲ್ ಸಹ ಸಂಸ್ಥಾಪಕರು. ಇವ್ರಿಗೆ 2ನೇ ಸ್ಥಾನ ಬಂದಿದೆ, ಇವರಿಗೆ 2ನೇ ಸ್ಥಾನ. ಇನ್ನು ಎಲಾನ್ ಮಸ್ಕ್ ಯಾರು ಅಂತಂದ್ರೆ ಇವರು ಸ್ಪೇಸ್ ಎಕ್ಸ್ನ ಜೂನ್ 2026ರಂದು IPO ಆದ ನಂತರ ಎಲಾನ್ ಮಸ್ಕ್ ಅವರ ನಿವ್ವಳ ಸಂಪತ್ತು $1.1 ಟ್ರಿಲಿಯನ್ಗೆ ಏರಿದೆ. ಇತಿಹಾಸದಲ್ಲಿ ಇದು $1 ಟ್ರಿಲಿಯನ್ ದಾಟಿದ ಮೊದಲ ವ್ಯಕ್ತಿ. ಇವರೇ ಟೆಸ್ಲಾ, ಸ್ಪೇಸ್ ಎಕ್ಸ್ ಮತ್ತೆ XAI ಕಂಪನಿಗಳ ಮುಖ್ಯಸ್ಥರಾಗಿದ್ದಾರೆ, ಇವರು ಎಲಾನ್ ಮಸ್ಕ್. ಇನ್ನು ಆಪ್ಷನ್ ಡಿ ಅಂತ ನೋಡೋದಾದ್ರೆ ಬರ್ನಾರ್ಡ್ ಅರ್ನಾಲ್ಡ್, ಇವ್ರದ್ದೇನೆಂದ್ರೆ LVMH ಮುಖ್ಯಸ್ಥರಾಗಿದ್ದಾರೆ. ಇವ್ರದ್ದು 9ನೇ ಸ್ಥಾನದಲ್ಲಿದೆ. ಇವರು ಏಕೈಕ ಅಮೆರಿಕೇತರ ವ್ಯಕ್ತಿ ಇವ್ರದ್ದು.
ಇವ್ರದ್ದು 9th ಪ್ಲೇಸ್ ಆಗಿದೆ. ಇವ್ರದ್ದು 4th ಪ್ಲೇಸ್, ಜೋಸೆಫ್ ಅವ್ರದ್ದು 4th ಪ್ಲೇಸ್ ಇದೆ. ಲ್ಯಾರಿ ಅವ್ರದ್ದು ಇವ್ರದ್ದು 2nd ಪ್ಲೇಸ್ ಇದೆ. ಇನ್ನು ಎಲಾನ್ ಮಸ್ಕ್ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. ಸೊ ಎಲಾನ್ ಮಸ್ಕ್ ಇಸ್ ದ ರೈಟ್ ಆನ್ಸರ್. ಮಿಕ್ಕಿದೆಲ್ಲ ರಾಂಗ್ ಆನ್ಸರ್. ಇನ್ನು ಫೋರ್ಬ್ಸ್ ಟಾಪ್ 5 10 ಅಲ್ಲ 5 ಶ್ರೀಮಂತರು ಜೂನ್ 2026 ಯಾರು ಅಂದ್ರೆ ಮೊದಲನೇ ಸ್ಥಾನ ಎಲಾನ್ ಮಸ್ಕ್. ಆಗ್ಲೇ ಹೇಳಿದ್ನಲ್ಲ 1.1 ಟ್ರಿಲಿಯನ್. ಇವ್ರದ್ದು ಕಂಪನಿ ಮುಖ್ಯಸ್ಥರು ಯಾರು ಅಂದ್ರೆ ಟೆಲ್ಸಾ ಮತ್ತೆ ಸ್ಪೇಸ್ XAI. ಇನ್ನು 2ನೇ ಸ್ಥಾನದಲ್ಲಿರುವರು ಲ್ಯಾರಿ ಪೇಜ್, $309 ಬಿಲಿಯನ್ ಇದೆ. ಇವ್ರದ್ದು ಗೂಗಲ್ ಸ್ಥಾಪಕ. ಇನ್ನು ಸೆರ್ಗೆ ಬ್ರಿನ್, ಇವ್ರದ್ದು ಸಂಪತ್ತು ಅಂತ ನೋಡೋದಾದ್ರೆ $285 ಬಿಲಿಯನ್ ಗೂಗಲ್ ಕಂಪನಿಯವರು ಇವ್ರುವೆ. ಇನ್ನು ಜೇಸೆಫ್ ಬೆಜೋಸ್ ಅಂತ ನೋಡೋದಾದ್ರೆ ಇವ್ರದ್ದು ಸಂಪತ್ತು $277 ಬಿಲಿಯನ್. ಇವ್ರ ಕಂಪ್ನಿ ಅಮೆಜಾನ್ ಬ್ಲೂ ಒರಿಜಿನ್. ಇನ್ನು 5ನೇ ಸ್ಥಾನ ಲ್ಯಾರಿ ಎಲಿಸನ್, $276 ಬಿಲಿಯನ್ ಇವ್ರದ್ದು ಕಂಪನಿ ಒರಾಕಲ್. ಟಾಪ್ 5 ಪ್ಲೇಸಸ್ ಅಲ್ಲಿ ಇವರಿಷ್ಟು ಶ್ರೀಮಂತರಾಗಿದ್ದಾರೆ ಜೂನ್ 2026ರಲ್ಲಿ. ಇನ್ನು 3ನೇ ಪ್ರಶ್ನೆ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಅವರಿಂದ ಸಾಗರ್ ಆಂಕಲರ್ ಪ್ರಶಸ್ತಿ ಪಡೆದ 0.5 ಮಿಲಿಯನ್ TEU ಗಿಂತ ಕಡಿಮೆ ಕಂಟೈನರ್ ಸರಕು ನಿರ್ವಹಣೆ ವಿಭಾಗದಲ್ಲಿ ಅತ್ಯುತ್ತಮ ಬಂದರು ಯಾವುದು? ಆಪ್ಷನ್ ಎ ಪಾರಾದೀಪ್ ಪೋರ್ಟ್ ಅಥಾರಿಟಿ, ಆಪ್ಷನ್ ಬಿ ವಿಶಾಖಪಟ್ಟಣಂ ಪೋರ್ಟ್ ಅಥಾರಿಟಿ, ಆಪ್ಷನ್ ಸಿ ದೀನದಯಾಳ್ ಪೋರ್ಟ್ ಅಥಾರಿಟಿ ಕಾಂಡ್ಲಾ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಪೋರ್ಟ್ ಅಥಾರಿಟಿ. ಇದು ಆಪ್ಷನ್ಸ್ ಬಗ್ಗೆ ಹೇಳಿದ. ಪಾರಾದೀಪ್ ಆಪ್ಷನ್ ಎ ಯಾವುದಿದು? ಪಾರಾದೀಪ್ ಪೋರ್ಟ್ ಅಥಾರಿಟಿ ಇದು ಡ್ರೈ ಬಲ್ಕ್ ಕಾರ್ಗೋ ನಿರ್ವಹಣೆಯಲ್ಲಿ ನಂಬರ್ 1 ಸ್ಥಾನ ಇದೆ. ಮತ್ತೆ ಕಂಟೈನರ್ ಕಾರ್ಗೋದಲ್ಲಿ ಇದು 3ನೇ ಸ್ಥಾನ ಇದೆ. ಯಾವುದು? ಪಾರಾದೀಪ್ ಪೋರ್ಟ್ ಅಥಾರಿಟಿ. ಸೊ ಇದು ಕೂಡ ತಪ್ಪಾಗಿರುತ್ತೆ. ಇನ್ನು ವಿಶಾಖಪಟ್ಟಣಂ ಪೋರ್ಟ್ ಅಥಾರಿಟಿ ಅಂತ ನೋಡೋದಾದ್ರೆ ಇದು ಲಿಕ್ವಿಡ್ ಬಲ್ಕ್ ಕಾರ್ಗೋ ವಿಭಾಗದಲ್ಲಿ ಇದು 2ನೇ ಸ್ಥಾನ ಇದೆ. ಸೊ ಇದು ಕೂಡ ತಪ್ಪಾಗಿರುತ್ತೆ. ಇದು ಪ್ರಶಸ್ತಿನೂ ಪಡೆದಿಲ್ಲ. ಸೊ ಇದು ಕೂಡ ರಾಂಗ್ ಆನ್ಸರ್. ಆಪ್ಷನ್ ಬಿ ಕೂಡ ರಾಂಗ್ ಆನ್ಸರ್, ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಇನ್ನು ದೀನದಯಾಳ್ ಪೋರ್ಟ್ ಅಥಾರಿಟಿ ಕಾಂಡ್ಲಾ ಏನಿದು? ಇದು ಮೇ 31, 2026ರಂದು DPA ಕಾಂಡ್ಲಾ ಫೈನಾನ್ಷಿಯಲ್ ಇಯರ್ 2024-25ರಲ್ಲಿ 0.5 ಮಿಲಿಯನ್ TEU ಗಿಂತ ಕಡಿಮೆ ಕಂಟೈನರ್ ಸರಕು ನಿರ್ವಹಣೆಗೆ ವಿಭಾಗದಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಸಾಗರ್ ಆಂಕಲರ್ ಪ್ರಶಸ್ತಿ ಪಡೆದಿದೆ. ಇದು ಯಾವುದು? ದೀನದಯಾಳ್ ಪೋರ್ಟ್ ಅಥಾರಿಟಿ. ಪಡೆದವರು ಯಾರು ಅಂದ್ರೆ ಉಪಾಧ್ಯಕ್ಷರ ನೀಲಭದ್ರ ದಾಸ್ಗುಪ್ತರವರು ಪ್ರಶಸ್ತಿನ ಸ್ವೀಕರಿಸಿದ್ದಾರೆ. ಕೊಟ್ಟಿದ್ಯಾರು? ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಕೊಟ್ಟಿರೋದು. ಯಾರು ತಗೊಂಡಿರೋದು? ಉಪಾಧ್ಯಕ್ಷರಾದ ನೀಲಭದ್ರ ದಾಸ್ಗುಪ್ತ ಅವರು ಪ್ರಶಸ್ತಿನ ಸ್ವೀಕರಿಸಿದ್ದಾರೆ. ಇನ್ನು ಜವಾಹರ್ಲಾಲ್ ನೆಹರು ಪೋರ್ಟ್ ಅಥಾರಿಟಿ ಅಂತ ನೋಡೋದಾದ್ರೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಡೆಯಲಿಲ್ಲ. ಆದರೆ ಪ್ರಶಸ್ತಿ ಪಡೆದಿದ್ದು DPA ಕಾಂಡ್ಲಾ ಮಾತ್ರ ಸಿಕ್ಕಿದ್ದು. ದೀನದಯಾಳ್ ಪೋರ್ಟ್ ಅಥಾರಿಟಿ ಕಾಂಡ್ಲಾ. ಇನ್ನು 4ನೇ ಪ್ರಶ್ನೆ, ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದಿಂದ ಸಂಘಟನಾ ಅನುಮೋದನೆ ಪಡೆದ ಮಹೀಂದ್ರಾ ಮತ್ತು ಮ್ಯಾನ್ಯುಲೈಫ್ನ 50-50 ಜೀವನ ವಿಮಾ ಜಂಟಿ ಉದ್ಯಮದ ಹೆಸರೇನು? ಆಪ್ಷನ್ ಎ ಮಹೀಂದ್ರಾ ಮ್ಯಾನ್ಯುಲೈಫ್ ಅಶ್ಯೂರೆನ್ಸ್ ಲಿಮಿಟೆಡ್, ಆಪ್ಷನ್ ಬಿ ಮಹೀಂದ್ರಾ ಮ್ಯಾನ್ಯುಲೈಫ್ ಇನ್ಶೂರೆನ್ಸ್ ಲಿಮಿಟೆಡ್, ಆಪ್ಷನ್ ಸಿ ಮಹೀಂದ್ರಾ ಲೈಫ್ ಇನ್ಶೂರೆನ್ಸ್ ಕಂಪನಿ, ಆಪ್ಷನ್ ಡಿ ಮ್ಯಾನ್ಯುಲೈಫ್ ಮಹೀಂದ್ರಾ ಇನ್ಶೂರೆನ್ಸ್. ಇನ್ನು ಆಪ್ಷನ್ ಎ ಯಾವುದು? ಮಹೀಂದ್ರಾ ಮ್ಯಾನ್ಯುಲೈಫ್ ಇನ್ಶೂರೆನ್ಸ್ ಲಿಮಿಟೆಡ್. ಇದೇನು?
ಇದೊಂದು ಅಶ್ಯೂರೆನ್ಸ್ ಬದಲಿಗೆ ಇನ್ಶೂರೆನ್ಸ್ ಆಗಿದೆ. ಇದು ಸರಿಯಾದ ಪದ. ಅಶ್ಯೂರೆನ್ಸ್ ಬದಲಿಗೆ ಇದೊಂದು ಇನ್ಶೂರೆನ್ಸ್, ಇದು ಸರಿಯಾದ ಪದದಲ್ಲಿದೆ. ಆದರೆ ಯುಕೆನಲ್ಲಿ ಅಶ್ಯೂರೆನ್ಸ್, ಭಾರತದಲ್ಲಿ ಇನ್ಶೂರೆನ್ಸ್ ಅಂತ ಬದಲಿಸ್ತಾರೆ. ಇನ್ನು ಆಪ್ಷನ್ ಸಿ ನೋಡೋದಾದ್ರೆ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ ಕಂಪನಿ. ಇದೇನು? ಇದು ಕಾಲ್ಪನಿಕ ಹೆಸರು. ಜೆವಿಯಲ್ಲಿ ಮ್ಯಾನ್ಯುಲೈಫ್ ಹೆಸರು ಇದೆ. ಸೊ ಇದು ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಬಿ ಅದು ಮಹೀಂದ್ರ ಮ್ಯಾನ್ಯುಲೈಫ್ ಇನ್ಶೂರೆನ್ಸ್ ಲಿಮಿಟೆಡ್. ಏನಿದು? ಇದು ಮಹೀಂದ್ರ ಗ್ರೂಪ್ ಮತ್ತು ಕೆನಡಾದ ಮ್ಯಾನ್ಯುಲೈಫ್ ಫೈನಾನ್ಷಿಯಲ್ ನ 50 ಜೆವಿಗೆ ಎಂಸಿಎ ಜೂನ್ 2026ರಂದು ಅನುಮೋದನೆ ನೀಡಿದೆ. ಕಂಪನಿಯ ಅಧಿಕೃತ ಹೆಸರು ಮಹೀಂದ್ರ ಮ್ಯಾನ್ಯುಲೈಫ್ ಇನ್ಶೂರೆನ್ಸ್ ಲಿಮಿಟೆಡ್, MMIL. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಮ್ಯಾನ್ಯುಲೈಫ್ ಮಹೀಂದ್ರ ಇನ್ಶೂರೆನ್ಸ್, ಇದು ಕೂಡ ತಪ್ಪು ಅಲ್ಲ ಆನ್ಸರ್. ಯಾಕೆಂದ್ರೆ ಮಹೀಂದ್ರ ಹೆಸರು ಮೊದಲು ಬರುತ್ತೆ, ಮಹೀಂದ್ರ ಮ್ಯಾನ್ಯುಲೈಫ್ ಇನ್ಶೂರೆನ್ಸ್ ಲಿಮಿಟೆಡ್. ಸೊ ಅದಕ್ಕೆ ರಾಂಗ್ ಆನ್ಸರ್. ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮಹೀಂದ್ರ ಮ್ಯಾನ್ಯುಲೈಫ್ ಇನ್ಶೂರೆನ್ಸ್ ಲಿಮಿಟೆಡ್. ಇನ್ನು ಆಪ್ಷನ್ ಸಿ ಏನು? ಪ್ರಶ್ನೆ 5 ಏನು ಅಂದ್ರೆ ಭಾರತೀಯ ಸೇನೆಯು ಜೋಧ್ಪುರ್ನಲ್ಲಿ ಪರೀಕ್ಷಿಸಿದ 500 ಕಿಲೋಮೀಟರ್ ವ್ಯಾಪ್ತಿ ಮತ್ತು 5 ಗಂಟೆಗಳ ಸಹನೆ ಹೊಂದಿರುವ ಸ್ವದೇಶಿ ಲಾಂಗ್ ಮ್ಯುನಿಷನ್ ಯುಎವಿ ಯಾವುದು? ಆಪ್ಷನ್ ಎ ನಾಗಾಸ್ತ್ರ-1, ಆಪ್ಷನ್ ಬಿ ದಿವ್ಯಾಸ್ತ್ರ MK1, ಆಪ್ಷನ್ ಸಿ ಜೋಲ್ಟ್ ಯುಎವಿ, ಆಪ್ಷನ್ ಡಿ ಖರ್ಗಾ ಚಕ್ರ. ಇನ್ನು ಆಪ್ಷನ್ ಡಿ ಯಾವುದು? ಏನಿದು? ಇದು ಖರ್ಗಾ ಚಕ್ರ ಅಂತ ನೋಡೋದಾದ್ರೆ ಇದು ಕೂಡ ಒಂದು ಗಣರಾಜ್ಯೋತ್ಸವದ 2026ರಲ್ಲಿ ಪ್ರದರ್ಶಿಸಲಾದ ಡ್ರೋನ್ ವ್ಯವಸ್ಥೆಯಾಗಿದೆ. ಆದರೆ ಪರೀಕ್ಷಿಸಲಾಗಿಲ್ಲ. 2500 ಕಿಲೋಮೀಟರ್ ಯುಎವಿನೂ ಆಗಲ್ಲ, ಇದು ಹೋಗಕ್ಕಾಗಲ್ಲ. ಸೊ ಆಪ್ಷನ್ ಡಿ ಇಸ್ ದ ರಾಂಗ್ ಆನ್ಸರ್. ಇನ್ನು ಝೋಲ್ಟ್ ಯುಎವಿ ಅಂತ ನೋಡೋದಾದ್ರೆ ಇದೊಂದು ಹೈಬ್ರಿಡ್ ಯುಎವಿ ಆಗಿರುತ್ತೆ. ಇದು ಪಿರಂಗಿ ನಿರ್ದೇಶಕಕ್ಕೆ ಬಳಸಲಾಗುತ್ತದೆ. ಸೊ ಆಪ್ಷನ್ ಸಿ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಬಿ ಯಾವುದು? ದಿವ್ಯಾಸ್ತ್ರ MK1. ಇದು ಲಕ್ನೋ ಮೂಲದ ಹೋವರಿಟ್ ಸ್ಮಾರ್ಟ್ ಆಪ್ ಅಭಿವೃದ್ಧಿಪಡಿಸಿದ ದಿವ್ಯಾಸ್ತ್ರ MK1 ಆಗಿದೆ. ಇದನ್ನ ಜೋಧ್ಪುರ್ನಲ್ಲಿ ಸೇನೆ ಪರೀಕ್ಷಿಸಿತು. ಇದು 500 ಕಿಲೋಮೀಟರ್ ವ್ಯಾಪ್ತಿಗೆ ಇದು 500 ಕಿಲೋಮೀಟರ್ ವ್ಯಾಪ್ತಿಗೆ ಹೋಗುತ್ತೆ. 5 ಗಂಟೆ ಸಹನೆ, 15 kg ಪೇಲೋಡ್ ಹೊಂದಿದೆ. ಮತ್ತೆ 95% ಸ್ವದೇಶಿ ಘಟಕಗಳು ಕೂಡ ಇದೆ. ISR ಮತ್ತು ನಿಖರ ದಾಳಿಗೆ ಬಳಸಬಹುದು. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ನಾಗಾಸ್ತ್ರ-1 ಏನು ಅಂದ್ರೆ ಇದು ಸೋಲಾರ್ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿದ ಲಾಂಗ್ ಮ್ಯುನಿಷನ್. ಆದರೆ ಇದು 30 ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ಚಲಿಸೋದು. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಆಪ್ಷನ್ ಬಿ ಇಸ್ ದ ದಿವ್ಯಾಸ್ತ್ರ MK1 ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 6 ಭಾರತದಲ್ಲಿ ಮೊದಲ ಬಾರಿಗೆ ದಾಖಲಾದ ಮಸಲೀನಾ ಜಾತಿಯ ಹೊಸ ಹಲ್ಲಿ ಪ್ರಭೇದದ ಹೆಸರೇನು? ಆಪ್ಷನ್ ಎ ಮೆಸಲೀನಾ ರಾಜಸ್ಥಾನಿಕಾ, ಆಪ್ಷನ್ ಬಿ ಮೆಸಲೀನಾ ಥೊರೆನ್ಸಿಸ್, ಆಪ್ಷನ್ ಸಿ ಮೆಸಲೀನಾ ಬಿಷ್ನಾಯಿ, ಆಪ್ಷನ್ ಡಿ ಮೆಸಲೀನಾ ವಾಟ್ಸೋನಾನಾ. ಆಪ್ಷನ್ ಎ ಏನಿದು? ಮೆಸಲೀನಾ ರಾಜಸ್ಥಾನಿಯಾ. ಇದಲ್ ಸರಿಯಾದ ಉತ್ತರ ಯಾವುದು ಅಂತ ನೋಡೋದ? ಮೆಸಲೀನಾ ಬಿಷ್ಣೋಯಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ ಆಪ್ಷನ್ ಎ ಯಾಕೆ ತಪ್ಪು ಅಂದ್ರೆ ಇವು ಕಾಲ್ಪನಿಕ ಹೆಸರುಗಳು. ಪತ್ತೆಯಾದ ಪ್ರಭೇದ ಹೆಸರು ಬಿಷ್ಣೋಯಿ. ಸೊ ಆಪ್ಷನ್ ಎ ಕೂಡ ತಪ್ಪಾಗಿರುತ್ತೆ, ಆಪ್ಷನ್ ಬಿ ಕೂಡ ತಪ್ಪಾಗಿರುತ್ತೆ. ಇನ್ನು ಆಪ್ಷನ್ ಸಿ ಯಾಕೆ ತಪ್ಪು ಅಂದ್ರೆ ಇದು ಮೆಸಲೀನಾ ವಾಟ್ಸೋನಾನಾ 1935ರಲ್ಲಿ ಸ್ಮಿತ್ ಉಲ್ಲೇಖಿಸಿದ ಪ್ರಭೇದ. ಆದರೆ ಭಾರತದಲ್ಲಿ ಮಾದರಿ ಪುರಾವೆ ಇರಲಿಲ್ಲ. ಹೊಸ ಪುರಾವೆಯು ವಾಟ್ಸೋನಾನಾ ಸಂಕೀರ್ಣಕ್ಕೆ ಸೇರಿತು, ಬೇರೆ ಪ್ರಭೇದ ಆಗಿರಲಿಲ್ಲ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಸಲೀನಾ ಬಿಷ್ಣೋಯಿ.
ಇನ್ನು ಪ್ರಶ್ನೆ 7 ಅಂಡರ್-17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಚಿನ್ನದ ಪದಕ ಗೆದ್ದುಕೊಟ್ಟ ಇಬ್ಬರು ಕುಸ್ತಿಪಟುಗಳು ಯಾರು? ಆಪ್ಷನ್ ಎ ನಿಖಿತಾ ಮತ್ತು ಅಂತ್ರ, ಆಪ್ಷನ್ ಬಿ ದೀಕ್ಷಾ ಮತ್ತು ಗರಿಮಾ, ಆಪ್ಷನ್ ಸಿ ಪಾಲಕ್ ಮತ್ತು ಅನಾಮಿಕಾ, ಆಪ್ಷನ್ ಡಿ ಸಾಕ್ಷಿ ಮತ್ತು ಮಾನ್ಯ. ಸರಿಯಾದ ಉತ್ತರ ದೀಕ್ಷಾ ಮತ್ತು ಗರಿಮಾ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ ನಿಖಿತಾ ಮತ್ತು ಅಂತ್ರ ಯಾಕೆ ತಪ್ಪು ಅಂದರೆ ನಿಖಿತಾ 49 kg ಮತ್ತು ಅಂತ್ರ 65 kg ಎತ್ತಿ ಪದಕ ಗೆದ್ದಿದ್ರು. ಇನ್ನು ಆಪ್ಷನ್ ಸಿ ಯಾಕೆ ತಪ್ಪು ಅಂತಂದರೆ ಇವರು ಪಾಲಕ್ 40 kg ಮತ್ತು ಅನಾಮಿಕಾ 46 kg ಕಂಚಿನ ಪದಕ ಗೆದ್ದಿದ್ದಾರೆ. ಸೊ ಆಪ್ಷನ್ ಸಿ ಕೂಡ ತಪ್ಪಾಗಿರುತ್ತೆ. ಇನ್ನು ಆಪ್ಷನ್ ಡಿ ಸಾಕ್ಷಿ ಮತ್ತು ಮಾನ್ಯ ಇವರು ಕಂಚಿನ ಪದಕ ಗೆದ್ದಿದ್ದಾರೆ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇವರು ವಿಯೆಟ್ನಾಂನ ಡಾ ನಾಂಗ್ ನಲ್ಲಿ ನಡೆದ ಅಂಡರ್-17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ 43 kg ವಿಭಾಗದಲ್ಲಿ ದೀಕ್ಷಾ ಮತ್ತು 73 kg ವಿಭಾಗದಲ್ಲಿ ಗರಿಮಾ ಚಿನ್ನದ ಪದಕ ಗೆದ್ದಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಇದರಲ್ಲಿ ಈ ಅಂಡರ್-17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2026ರಲ್ಲಿ ಎಷ್ಟು ಚಿನ್ನ, ಎಷ್ಟು ಬೆಳ್ಳಿ, ಕಂಚೆಷ್ಟು ಅಂತ ನೋಡೋದಾದರೆ ಚಿನ್ನ 2 ಯಾರು ಅಂದರೆ ದೀಕ್ಷಾ 43 kg, ಗರಿಷ್ಮಾ 76 kg. ಇನ್ನು ಬೆಳ್ಳಿ 3 ಪದಕ ಬಂದಿದೆ. ಯಾರ್ಯಾರಿಗೆ ಅಂದರೆ ನಿಖಿತಾ 49 kgಗೆ, ಅಂತ್ರ 66 kg, ಮೂರನೇ ಬೆಳ್ಳಿ ಪದಕ ಪಡೆದವರು ತಾನಿಯಾ 69 kg ಫೈನಲ್ನಲ್ಲಿ ಖದೀಶಾ ಫ್ಲೈಯಿಂಗ್ ವಿರುದ್ಧ ಸೋಲಾದರು. ಇನ್ನು ಕಂಚು 5 ಪದಕ ಬಂದಿದೆ. ಮೊದಲನೇದು ಪಾಲಕ್ ಇವರಿಗೆ 40 kg ಅರೋಕೆ ನೂರ್ಬೆಕೋವಾ ವಿರುದ್ಧ ಗೆಲುವಾಯಿತು. ಇನ್ನು ಅನಾಮಿಕಾ 46 kg ಇಂಜಾ ಬಖೋರಿಯಾ ವಿರುದ್ಧ ಗೆಲುವಾಯಿತು. ಇನ್ನು ಅಕ್ಷರ 53 kg ಯೇಮಾ ಅರಾಕಾವಾ ವಿರುದ್ಧ ಗೆಲುವಾಯಿತು. ಇನ್ನು ಸಾಕ್ಷಿ 57 kg ಶಿಂಗ್ ವಾಂಗ್ ವಿರುದ್ಧ ಗೆಲುವಾಗಿದೆ. ಇನ್ನು ಮಾನ್ಯ 69 kg ಐಗೇರಿ ಮ್ಯಾಮ್ ಫೊಲಾಟೋ ವಿರುದ್ಧ ಗೆಲುವಾಗಿದೆ. ಇನ್ನು ಪ್ರಮುಖ ಅಂಶಗಳು ಅಂತ ನೋಡೋದಾದರೆ ಇದು ಯಾವಾಗ ನಡೆದಿದ್ದು? ಮೇ 30 ಮತ್ತು 31, 2026ರಲ್ಲಿ. ಸ್ಥಳ ಎಲ್ಲಿ? ಡಾ ನಾಂಗ್ ವಿಯೆಟ್ನಾಂನಲ್ಲಿ ಈ ಪಂದ್ಯ ನಡೆದಿರೋದು. ಇನ್ನು ಮುಂದಿನ ಪ್ರಶ್ನೆ 1977ರಲ್ಲಿ ಸ್ಟಾರ್ ವಾರ್ಸ್ ಎ ನ್ಯೂ ಹೋಪ್ ಚಿತ್ರಕ್ಕಾಗಿ ಆಸ್ಕರ್ ಪ್ರಶಸ್ತಿ ಗೆದ್ದ ಮೇ 2026ರಲ್ಲಿ ನಿಧನರಾದ ಸಂಕಲನಕಾರ್ತಿ ಯಾರು? ಆಪ್ಷನ್ ಎ ಥೆಲ್ಮಾ ಸ್ಪೂನ್ ಮೇಕರ್, ಆಪ್ಷನ್ ಬಿ ವರ್ಮಾ ಫೀಲ್ಡ್ಸ್, ಆಪ್ಷನ್ ಸಿ ಮಾರ್ಸಿಯಾ ಲೂಕಸ್, ಆಪ್ಷನ್ ಡಿ ದೇಡೆ ಲೇನ್. ಸರಿಯಾದ ಉತ್ತರ ಮಾರ್ಸಿಯಾ ಲೂಕಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಥೆಲ್ಮಾ ಸ್ಪೂನ್ ಮೇಕರ್ ಯಾರಿದು? ಇವರು ಮಾರ್ಟಿನ್ ಸೋರ್ಸಸ್ ಅವರ ಚಿತ್ರಗಳ ಸಂಕಲನಗಾರ್ತಿ. ರೇಂಜಿಂಗ್ ಬುಲ್ಗಾಗಿ ಆಸ್ಕರ್ ಗೆದ್ದಿದ್ದಾರೆ. ಸೊ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಬಿ ವರ್ನಾ ಫೀಲ್ಡ್ಸ್ ಅಂತ ನೋಡೋದಾದ್ರೆ ಇದು ವರ್ನಾ ಫೀಲ್ಡ್ಸ್ ಜಾಜ್ ಚಿತ್ರಕ್ಕಾಗಿ ಆಸ್ಕರ್ ಗೆದ್ದ ಸಂಕಲನಗಾರ್ತಿ. ಆಪ್ಷನ್ ಬಿ ಕೂಡ ತಪ್ಪಾಗಿರುತ್ತೆ. ಇನ್ನು ಆಪ್ಷನ್ ಸಿ ದೇಡೆ ಅಲೇನ್ ಇವರೇನು ಇದು ಬೋನಿ ಅಂಡ್ ಕ್ಲೈಡ್ ಚಿತ್ರದ ಸಂಕಲನಗಾರ್ತಿ ಇವರು. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್ ಇರುತ್ತೆ. ಇನ್ನು ಮುಂದಿನ ಪ್ರಶ್ನೆ ಡಿಜಿಟಲ್ ಇಂಡಿಯಾ ಭಾಷಿಣಿ ವಿಭಾಗವು ಹೂಡಿಕೆ ಪರಿಸರ ವ್ಯವಸ್ಥೆಯಲ್ಲಿ ಬಹುಭಾಷಾ ಪ್ರವೇಶ ವಿಸ್ತರಿಸಲು ಒಪ್ಪಂದ ಮಾಡಿಕೊಂಡ ಕೇಂದ್ರ ಸರ್ಕಾರದ ಇಲಾಖೆ ಯಾವುದು? ಆಪ್ಷನ್ ಎ ಜಿಮ್, ಆಪ್ಷನ್ ಬಿ ಡಿಪಿಐಐಟಿ, ಆಪ್ಷನ್ ಸಿ ಮೀಟ್ವೈ, ಆಪ್ಷನ್ ಡಿ ಪಿಎಫ್ಆರ್ಡಿಎ. ಜಿಮ್ ಇದು ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಡಿಪಿಐಐಟಿ ಕೈಗಾರಿಕೆ ಮತ್ತು
ಆಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆ ಇಸ್ ದ ರೈಟ್ ಆನ್ಸರ್. ಯಾಕೆ ಇದು ಸರಿ? ಜೂನ್ 2, 2026ರಂದು ಡಿಜಿಟಲ್ ಇಂಡಿಯಾ ಭಾಷಿಣಿ ವಿಭಾಗ ಮತ್ತು DPIIT ಭಾಷಿಣಿ ಸೇವಾ ಅಥವಾ ಸಂಚಲನ ಕಾರ್ಯಕ್ರಮದಡಿ MOUಗೆ ಸಹಿ ಹಾಕಿದವು. ಆದರೆ ಇದರ ಉದ್ದೇಶ ಏನಕ್ಕೆ ಅಂದರೆ ಹೂಡಿಕೆ, ಉದ್ಯಮಶೀಲತೆ, ನಾವೀನ್ಯತೆ, ಪರಿಸರ ವ್ಯವಸ್ಥೆಯಲ್ಲಿ 22 ಅಧಿಕೃತ ಭಾಷೆಗಳಲ್ಲಿ ಸೇವೆ ಒದಗಿಸಿದ್ದು. ಸೊ ಅದಕ್ಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಆಪ್ಷನ್ ಎ ಯಾಕೆ ತಪ್ಪು ಅಂದರೆ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಇದು ಭಾಷಿಣಿ ಜೂನ್ 15, 2026ರಂದು ಜಿಮ್ ಜೊತೆ ಪ್ರತ್ಯೇಕ MOU ಮಾಡಿಕೊಂಡಿದೆ. ಆದರೆ ಅದು ಸಾರ್ವಜನಿಕ ಖರೀದಿ, ಪರಿಸರ ವ್ಯವಸ್ಥೆಗಾಗಿ ಪ್ರಶ್ನೆ ಹೂಡಿಕೆ, ಪರಿಸರ ವ್ಯವಸ್ಥೆ ಕುರಿತದ್ದು. ಸೊ ಅದಕ್ಕೆ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಸಿ ಯಾಕೆ ಅಂದರೆ ಯಾವುದು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ. ಇದು ಯಾಕೆ ತಪ್ಪು ಅಂದರೆ ಇದು ಮಾತೃ ಸಚಿವಾಲಯ, ಆದರೆ MOU DPIIT ಜೊತೆ ಅಲ್ಲ. ಸೊ ಆಪ್ಷನ್ ಸಿ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಡಿ ಯಾವುದು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಇದು ಭಾಷಿಣಿ ಮಾರ್ಚ್ 25, 2026ರಂದು PFRDA ಜೊತೆಗೆ ಪಿಂಚಣಿ ಸೇವೆಗಳಿಗಾಗಿ MOU ಮಾಡಿಕೊಂಡಿದೆ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನನ್ನ ಪ್ರಶ್ನೆ 10 IRENA ವರದಿ ಪ್ರಕಾರ 2025ರಲ್ಲಿ ವಾರ್ಷಿಕ ಸೌರ ಸಾಮರ್ಥ್ಯ ಸೇರ್ಪಡೆಯಲ್ಲಿ USAಯನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿದೊಡ್ಡ ಸೌರ ಬೆಳವಣಿಗೆ ಮಾರುಕಟ್ಟೆಯಾದ ದೇಶ ಯಾವುದು? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ್. ಸರಿಯಾದ ಉತ್ತರ ಭಾರತ. ಆಪ್ಷನ್ ಎ ಯಾಕೆ ತಪ್ಪು ಅಂತ ನೋಡೋದಾದ್ರೆ ಇದು ಜರ್ಮನಿ ಒಟ್ಟು ನವೀಕರಿಸಬಹುದಾದ ಇಂಧನದಲ್ಲಿ 4ನೇ ಸ್ಥಾನ ಪಡೆದಿದೆ. ಆದರೆ 2025ರ ವಾರ್ಷಿಕ ಸೇರ್ಪಡೆಯಲ್ಲಿ ಟಾಪ್ 2 ಸ್ಥಾನದಲ್ಲ. ಸೊ ಅದಕ್ಕೆ ಆಪ್ಷನ್ ಎ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಬಿ ಯಾಕೆ ತಪ್ಪು ಅಂದರೆ ಬ್ರೆಜಿಲ್ ಇದು ಒಟ್ಟು ಸ್ಥಾಪನೆ ಸಾಮರ್ಥ್ಯದಲ್ಲಿ ಭಾರತದ ನಂತರ 4ನೇ ಸ್ಥಾನದಲ್ಲಿದೆ. ಸೊ ಆಪ್ಷನ್ ಬಿ ಕೂಡ ರಾಂಗ್ ಆನ್ಸರ್. ಇನ್ನು ಆಪ್ಷನ್ ಸಿ ಭಾರತ ಸರಿಯಾದ ಉತ್ತರ. ಯಾಕೆ ಇದು 2025ರಲ್ಲಿ ಭಾರತ 37 ಗಿಗಾವ್ಯಾಟ್ಸ್ಗೂ ಅಧಿಕ ಸೌರ ಸಾಮರ್ಥ್ಯ ಸೇರಿಸಿ USAದ 44 ಗಿಗಾವ್ಯಾಟ್ ಅನ್ನು ಮೀರಿಸಿ ವಿಶ್ವದ 2ನೇ ಅತಿ ದೊಡ್ಡ ಸೌರ ಬೆಳವಣಿಗೆ ಸ್ಥಾನದಲ್ಲಿದೆ. ಇದು IRENA ವರದಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಘೋಷಿಸಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಜಪಾನ್ ಅಂತ ನೋಡೋದಾದ್ರೆ ಇದು ಸೌರ ಮಾರುಕಟ್ಟೆಯಲ್ಲಿ ಪ್ರಮುಖ ರಾಷ್ಟ್ರವಾದರೂ 2025ರ ಸೇರ್ಪಡೆಯಲ್ಲಿ ಟಾಪ್ 2 ಅಲ್ಲ. ಸೊ ಆಪ್ಷನ್ ಡಿ ಕೂಡ ರಾಂಗ್ ಆನ್ಸರ್ ಆಗಿರುತ್ತೆ. ಸರಿಯಾದ ಉತ್ತರ ಭಾರತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದಾ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.